ಅಂತರ್ಜಲ ಕುಸಿದು ಸಮರ್ಪಕವಾಗಿ ಕೃಷಿ ಮಾಡಲಾಗದೆ ಆ ರೈತರು ಕೋಳಿ ಸಾಕಾಣಿಕೆಯನ್ನ ಉಪಕಸುಬಾಗಿ ಮಾಡ್ತಾ ಹೇಗೋ ಬದುಕು ಕಟ್ಟಿಕೊಳ್ತಾ ಇದ್ರು. ಆದ್ರೀಗ ಸಾವಿರಾರು ಕೋಳಿಗಳು ಸಾಮೂಹಿಕವಾಗಿ ಸಾವನ್ನಪ್ತಾ ಇವೆ. ರೈತರಿಗೆ ದಿಕ್ಕೇ ತೋಚದಂತಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಚಾಮರಾಜನಗರದಲ್ಲಿ ರಾಣಿಕಟ್ ವೈರಸ್ ಶಂಕೆ, ನೂರಾರು ಕೋಳಿಗಳು ಬಲಿ, ಅನ್ನದಾತರು ಕಂಗಾಲು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಲೋಕನಹಳ್ಳಿ ಗ್ರಾಮದಲ್ಲಿ ಕಳೆದ ಒಂದು ವಾರದಿಂದ ನಾಟಿ ಕೋಳಿಗಳು ಇದ್ದಕ್ಕಿದ್ದಂತೆ ಸಾವನ್ನಪ್ಪುತ್ತಿವೆ. ತೋಟದಲ್ಲಿ ನೂರಾರು ಕೋಳಿಗಳು ಎಲ್ಲೆಂದರಲ್ಲಿ ಸಾಮೂಹಿಕವಾಗಿ ಸಾವನ್ನಪ್ಪುತ್ತಿದ್ದು ಕುಕ್ಕುಟೋದ್ಯಮವನ್ನೇ ನಂಬಿಕೊಂಡಿದ್ದ ರೈತರಲ್ಲಿ ಆತಂಕ ಉಂಟು ಮಾಡಿದೆ. ರಾಣಿಕಟ್ ವೈರಸ್ನಿಂದ ಕೋಳಿಗಳು ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ಅಂತರ್ಜಲ ಕುಸಿತದಿಂದಾಗಿ ವ್ಯವಸಾಯವೂ ಕೂಡ ಕೈ ಹಿಡಿಯದೆ ಸಂಕಷ್ಟದಲ್ಲಿರುವ ಅನ್ನದಾತರು ಕೋಳಿ ಸಾಕಾಣಿಕೆಯನ್ನ ಉಪಕಸುಬು ಮಾಡಿಕೊಂಡಿದ್ರು. ಕೋಳಿ ಮರಿಗಳನ್ನ ಸಾಕಿ ಆಂಧ್ರಪ್ರದೇಶ, ತಮಿಳುನಾಡು ರಾಜ್ಯಗಳಿಗೆ ಮಾರಾಟ ಮಾಡುತ್ತಾ ಬದುಕು ಕಟ್ಟಿಕೊಂಡಿದ್ರು. ಆದರೆ ಇದೀಗ ಕೋಳಿಗಳು ಇದ್ದಕ್ಕಿದ್ದಂತೆ ಸಾವನ್ನಪ್ಪುತ್ತಿದ್ದು ಅನ್ನದಾತರ ಬದುಕಲ್ಲಿ ಬರ ಸಿಡಿಲು ಬಡಿದಂತಾಗಿದೆ. ರೋಗ ವ್ಯಾಪಕವಾಗಿ ಹರಡುತ್ತಿದ್ದು ಸೂಕ್ತ ಚಿಕಿತ್ಸೆ ನೀಡುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗ್ತಿಲ್ಲ ಎಂದು ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಪಶು ಆಸ್ಪತ್ರೆಗೆ ವೈದ್ಯರು ಬರ್ತಿಲ್ಲ, ಹೀಗಾಗಿ ಸೂಕ್ತ ಚಿಕಿತ್ಸೆ ಸಿಗದೆ ಕೋಳಿಗಳು ಸಾವನ್ನಪ್ಪುತ್ತಿವೆ ಎಂದು ಪಶು ಆಸ್ಪತ್ರೆಗೆ ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವಾಗ ಎಲ್ಲ ಈ ಹೋಬಳಿನೇ ಫುಲ್ ಆಡ್ತಾ ಇದೆ. ಎಲ್ಲರೂ ಇದೇ ಥರ ಕೋಳಿಗಳು ಬೆಲೆ ಬಾಳುವಂತಕ್ಕಂಥ ಕೋಳಿಗಳು ಸಾಕ್ತಾ ಇದ್ದಾರೆ. ಇಲ್ಲಿ ವೈದ್ಯಕೀಯ ಹಾಸ್ಪಿಟ್ಲ್ ಹೋದರೆ ಯಾವುದೇ ಮೆಡಿಸಿನ್ ಕೊಡ್ತಾ ಇಲ್ಲ. ಇದಕ್ಕೆ ಶೀಘ್ರದಲ್ಲಿ ವೈದ್ಯಕೀಯ ಹಾಸ್ಪಿಟ್ಲ್ ಜಿಲ್ಲಾ ಮಟ್ಟದಿಂದ ಬಂದು ಆ ಕೋಳಿಗಳು ತಗೋಗಿ ಪೋಸ್ಟ್ಪೋನ್ ಮಾಡಿ ಅದು ಏನು ಸಮಸ್ಯೆ, ಏನು ರೋಗ ಬರ್ತಾ ಇದೆ, ಇದು ಏನು ಟ್ರೀಟ್ಮೆಂಟ್ ಕೊಡೋಣ, ಮತ್ತು ತಡೆಗಟ್ಟಲಿಕ್ಕೆ ಏನು ಕೈಗೊಳ್ಳೋಣ ಅನ್ನೋದನ್ನೇ ಒಂಚೂರು ಶೀಘ್ರ ತಿಳಿಸ್ಕೊಟ್ಟು ನಮಗೆ ಈ ತಕ್ಕ ಪರಿಹಾರ ಕೊಡಬೇಕಾಗಿ ಕೇಳ್ಕೊತಾ ಇದ್ವಿ. ಇವಾಗ ಸದ್ಯಕ್ಕೆ ನಮ್ಮಲ್ಲಿ ಸರ್ 1200 ಕೋಳಿಗಳು ಮುಂಜೆಗಳು ಸತ್ತೋಗಿದ್ದಾವೆ. ಪಕ್ಕದಲ್ಲಿ ಇವಾಗ ಗೋಕುಲ್ ಅಂತಿದೆ, ಅವ್ರ ತೋಟದಲ್ಲೂ ಸಹ ಹರಡಿದೆ ಆಲ್ರೆಡಿ. ಇದ್ರ ಬಗ್ಗೆ ನಾವು ಪಶು ವೈದ್ಯಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿವಿ. ಅಲ್ಲಿ ಪಶು ಆಸ್ಪತ್ರೆ ಲೊಕ್ನಳ್ಳಿಲಿ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡಿದ್ವಿ. ಬರ್ತೀವಿ ಸರ್ ಅಂದರು, ಇದುವರೆಗೂ ಬಂದಿಲ್ಲ. ಮೆಡಿಸಿನ್ಸ್ ಕೇಳಿದ್ವಿ, ಮೆಡಿಸಿನ್ಸ್ ಯಾವುದು ಕೊಟ್ಟಿಲ್ಲ. ನಾವು ರೈತರು ಏನು ಮಾಡಬೇಕು ಹೇಳಿ ನೋಡೋಣ. ಪಶು ಸಂಗೋಪನಾ ಸಚಿವ ವೆಂಕಟೇಶ್ ಉಸ್ತುವಾರಿ ಜಿಲ್ಲೆಯಲ್ಲೇ ಸಮರ್ಪಕ ಪಶು ವೈದ್ಯಕೀಯ ಸೇವೆ ಸಿಗದೇ ಇರುವುದು ವಿಪರ್ಯಾಸ ಎನ್ನುವಂತಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ರೈತರ ಸಮಸ್ಯೆ ಬಗೆಹರಿಸಬೇಕಿದೆ. SM ನಂದೀಶ್, ನ್ಯೂಸ್ 18, ಚಾಮರಾಜ.